ಇದು ಮಧ್ಯಾಹ್ನ ವಿರಾಮದ ಸಂದರ್ಭವಾಗಿ ಬರತಕ್ಕಂಥ ಕವನ. ಈ ಭಾರತ ದೇಶಕ್ಕೆ ಎಲ್ಲರಿಗೆ ಅನುಕೂಲ ಆಗಲೆಂದು ಬರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ ತಂದೆ ನೀನು, ಅಂಬೇಡ್ಕರ ತಂದೆ ನೀನು, ಬಾರ್ಯ ನಮ್ಮಪ್ಪ ನೀನು, ಬಾರ್ಯ ನಮ್ಮಪ್ಪ. ಭಾರತ ದೇಶದ ಪ್ರಜೆಗಳ ಪಾಲಿಗೆ ನೀನೇ ದೇವರಪ್ಪ, ಭಾರತ ದೇಶದ ಬಡವರ ಪಾಲಿಗೆ ನೀನೇ ದೇವರಪ್ಪ, ಭಾರತ ದೇಶದ ದಲಿತರ ಪಾಲಿಗೆ ನೀನೇ ದೇವರಪ್ಪ. 1891 ಏಪ್ರಿಲ್ ತಿಂಗಳಪ್ಪ, 1891 ಏಪ್ರಿಲ್ ತಿಂಗಳಪ್ಪ, 16ನೇ ತಾರೀಖನ್ನು ನೀ ಜಾಸ್ತಿ ಬಂದೆಪ್ಪ. ಅಂಬೇಡ್ಕರ ತಂದೆ ನೀನು, ಬಾರ್ಯ ನಮ್ಮಪ್ಪ ನೀನು, ಬಾರ್ಯ ನಮ್ಮಪ್ಪ. ಭಾರತ ದೇಶದ ಪ್ರಜೆಗಳ ಪಾಲಿಗೆ ನೀನೇ ದೇವರಪ್ಪ. ಆ ಒಂದು ಬದುಕಿನಾಗ ಬಡತನ ಎಂಬುದು ಬಹಳ ಕಾಲಕ್ಕಿತ್ತು, ನಿಮಗ ಬಹಳ ಕಾಲಕ್ಕಿತ್ತು. ನೀನು ಹುಟ್ಟಿ ಹೋರಾಟ ಮಾಡಿದ್ಮೇಲೆ ಮಾಯವಾಯಿತಪ್ಪ, ನೀನು ಹುಟ್ಟಿ ಹೋರಾಟ ಮಾಡಿದ್ಮೇಲೆ ಮಾಯವಾಯಿತಪ್ಪ. ಅಂಬೇಡ್ಕರ ತಂದೆ ನೀನು, ಬಾರ್ಯ ನಮ್ಮಪ್ಪ ನೀನು, ಬಾರ್ಯ ನಮ್ಮಪ್ಪ. ಭಾರತ ದೇಶದ ಬಡವರ ಪಾಲಿಗೆ ನೀನೇ ದೇವರಪ್ಪ. ಹುಟ್ಟಿದ ಊರಲ್ಲಿ ಅವಮಾನ ನಿನಗ, ಹುಟ್ಟಿದ ಊರಲ್ಲಿ ಅವಮಾನ ನಿನಗ ಬಹಳ ಇತ್ತಪ್ಪ. ಹೊರಗಿನ ದೇಶಕ್ಕೆ ಹೋಗಿ ನೀನು ವಿದ್ಯಾಭ್ಯಾಸ ಕಲಿತೆಯಪ್ಪ, ಹೊರಗಿನ ದೇಶಕ್ಕೆ ಹೋಗಿ ನೀನು ವಿದ್ಯಾಭ್ಯಾಸ ಕಲಿತೆಯಪ್ಪ. ಅಂಬೇಡ್ಕರ ತಂದೆ ನೀನು, ಬಾರ್ಯ ನಮ್ಮಪ್ಪ ನೀನು, ಬಾರ್ಯ ನಮ್ಮಪ್ಪ. ಭಾರತ ದೇಶದ ದಲಿತರ ಪಾಲಿಗೆ ನೀನೇ ದೇವರಪ್ಪ. ಭಾರತ ದೇಶಕ್ಕೆ ಅನುಕೂಲ ಆಗಲೆಂದು ಸಂವಿಧಾನ ಬರೆದಪ್ಪ, ಭಾರತ ದೇಶಕ್ಕೆ ಅನುಕೂಲ ಆಗಲೆಂದು ಸಂವಿಧಾನ ಬರೆದಪ್ಪ. ಅವಮಾನ ಮಾಡಿದ್ರೆ ಅನುಕೂಲ ಆಗಲೆಂದು ಸಂವಿಧಾನ ಬರೆದಪ್ಪ. ಬಡವರ ಪಾಲಿಗೆ ಎರಡನೇ ದೇವರು ನೀ ಹುಟ್ಟಿ ಬಂದೆಪ್ಪ. 1950ನೇ ಇಸ್ವಿ ಜನವರಿ ತಿಂಗಳಪ್ಪ, 1950ನೇ ಇಸ್ವಿ ಜನವರಿ ತಿಂಗಳಪ್ಪ. 26ನೇ ತಾರೀಕಿನ 26ನೇ ತಾರೀಕಿನ ಜಾರಿಗೆ ಬಂತಪ್ಪ. ಅಂಬೇಡ್ಕರ ತಂದೆ ನೀನು, ಬಾರ್ಯ ನಮ್ಮಪ್ಪ ನೀನು, ಬಾರ್ಯ ನಮ್ಮಪ್ಪ. ಭಾರತ ದೇಶದ ಎಲ್ಲರ ಪಾಲಿಗೆ ನೀನೇ ದೇವರಪ್ಪ, ಭಾರತ ದೇಶದ ಎಲ್ಲರ ಪಾಲಿಗೆ ನೀನೇ ದೇವರಪ್ಪ. ಜಯ ಶ್ರೀ